ಸ್ನೇಹಿತರೆ, ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಇಂಗ್ಲೀಷ್ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಗ್ಲೀಷ್ ಚಾಪ್ಟರ್ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಈ ಪೋಯಮ್ ಬಗ್ಗೆ ನಾನಿವತ್ತು ಕನ್ನಡದಲ್ಲಿ ಅನುವಾದಗಳನ್ನು ಹೇಳ್ತೇನೆ. ಯಾಕಂದರೆ ಪ್ರತಿ ವರ್ಷ ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ಕೂಡ ನಿಮಗೆ ಕ್ವಶನ್ಸನ್ನು ಕೇಳಿರ್ತಾರೆ. ಹಾಗಾಗಿ ನೀವು ಬರೀ ಕನ್ನಡ ಅನುವಾದಗಳನ್ನು ಕೇಳಿದ್ರಷ್ಟೇ ಸಾಕಾಗಲ್ಲ. ಅವರು ಕಂಟಿನ್ಯೂ ಒಂದು ಸಲ ಆದರೂ ನೀವು ಈ ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವೇ ಓದ್ಕೊಂಡು ಅರ್ಥ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಯಾವುದೇ ಒಂದು ಸ್ಟಾನ್ಸಾಗಳನ್ನು ಕೊಟ್ಟು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ, ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಹಾಗಾಗಿ ನಿಮಗೆ ಯಾವುದು ಪ್ಯಾರಾಗ್ರಾಫಲ್ಲಿ ಬರೀ ನಿಮಗೆ ಅನುವಾದವನ್ನು ನೀವು ಕಲ್ತ್ಕೊಂಡ್ರೆ ಸಾಕಾಗಲ್ಲ. ಅದು ಯಾವುದು ಪ್ಯಾರಾಗ್ರಾಫ್ ಅಂತ ಇಂಗ್ಲೀಷಲ್ಲಿ ಕೂಡ ಒಂದು ಸಲ ನೀವು ಓದ್ಕೊಳ್ಬೇಕು ಕಂಟಿನ್ಯೂ ಫುಲ್ಲ ಇದನ್ನು. ಹಾಗೆ ನಂತರ ನೀವು ಆ ಅನುವಾದವನ್ನು ಕನ್ನಡದಲ್ಲಿ ನೋಡ್ಕೊಳ್ಳಿ. ಆವಾಗ ನಿಮಗೆ ಅದು ಯಾವ ಚಾಪ್ಟರಿಂದ ಬಂದಿದೆ ಅಥವಾ ಅದರದ್ದು ಯಾವ ಪದಗಳ ಸಾರಾಂಶಗಳೇನು ಅಂತ ನಿಮಗೆ ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಹಾಗೆಯೇ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಪೋಯಮನ್ನು ನಾವು ನೋಡೋದಾದರೆ ಇದು ಸಾನೆಟ್ ಆಗಿರುತ್ತೆ. ಅಂದರೆ ಯಾವಾಗಲೂ 14 ಲೈನ್ಗಳು ಬಂದಿರುವಂತಹ ಯಾವುದೇ ಪೋಯಮ್ ಇದ್ದರೆ ಅದನ್ನು ಸಾನೆಟ್ ಎಂದು ನಾವು ಕರಿತೇವೆ. 14 ಲೈನ್ಸ್ಗಳಿದ್ದರೆ ಅದನ್ನು ಸಾನೆಟ್ ಎಂದು ಕರಿತೇವೆ. ಸೊ ಡೈರೆಕ್ಟಾಗಿ ನಾವು ಅನುವಾದಕ್ಕೆ ಹೋಗೋದಾದರೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್. ಈ ಪೋಯಮ್ ಏನಿದೆ ಇದನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಅವರ ಸ್ನೇಹಿತರಿಗಾಗಿ ಬರೆದಿರ್ತಾರೆ. ಸ್ನೇಹಿತರ ಮೇಲಿನ ಪ್ರೀತಿಯಿಂದ ಅವರು ಈ ಕವನವನ್ನು ಬರೆದಿರ್ತಾರೆ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್ ಅಂದರೆ ಯಾವುದೇ ಕಲ್ಲಿಗಳಿಂದ ಅಥವಾ ಶಿಲೆಗಳಿಂದ ಕಟ್ಟಿದ ಕಟ್ಟಡವಾಗಲಿ ಅಥವಾ ದೊಡ್ಡ ಚಿನ್ನದ ಕಸೂತಿಗಳಿಂದ ಮಾಡಿದ ಯಾವುದೇ ಅತ್ಯಂತ ಒಂದು ಬೆಲೆ ಬಾಳುವಂಥ ಸ್ಮಾರಕವಾಗಲಿ ಯಾವುದರಲ್ಲಿ ಕೂಡ ಸಿಗದ ಒಂದು ಏನು ಹೇಳ್ತಾರೆ ಸಿಗದೇ ಇರುವಂತಹದ್ದನ್ನು ನನ್ನ ರೈಮ್ಸ್ ನಿನಗೆ ನೀಡ್ತದೆ. ಅಂದರೆ ಅದು ಯಾವಾಗಲೂ ಅದು ನಾಶ ಆಗಿ ಹೋಗುವಂಥದ್ದು. ಯಾವುದೇ ಕಲ್ಲು ಬಂಡೆಗಳಿಂದ ಮಾಡಿದ ಕಟ್ಟಡಗಳಿರಲಿ ಅಥವಾ ಚಿನ್ನದಗಳಿಂದನೇ ಮಾಡಿದ ಯಾವುದೇ ಸ್ಮಾರಕಗಳಿರಲಿ, ಬಂಗಾರದ ಕಸೂತಿಗಳಿಂದ ಮಾಡಿದ ಯಾವುದೇ ಒಂದು ಕಲಾತ್ಮಕ ಒಂದು ಸ್ಮಾರಕಗಳಿರಲಿ, ಯಾವುದೇ ಆದ್ರೂ ಒಂದಲ್ಲ ಒಂದಿನ ಅದು ನಾಶ ಆಗೇ ಆಗುವಂಥದ್ದು. ಆದರೆ ನಾನು ನಿಮಗೆ ಬರೆದ ಈ ರೈಮ್ಸ್ ಏನಿದೆ ಇದು ಯಾವತ್ತೂ ಶಾಶ್ವತವಾಗಿರ್ತದೆ ಅಂತ ಅವರು ಇಲ್ಲಿ ಹೇಳ್ತಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರ ಸ್ನೇಹಿತರಿಗೆ ಹೇಳ್ತಾರೆ. ದೊಡ್ಡ ದೊಡ್ಡ ರಾಜರುಗಳು ಹಿಂದೆಲ್ಲ ಏನು ಮಾಡ್ತಾಯಿದ್ರು, ತಮ್ಮ ಹೆಸರು ಉಳಿಬೇಕು ಅಂತ ಸ್ಮಾರಕಗಳನ್ನು ಕಟ್ಟಿಸ್ತಾ ಇದ್ರು, ಶಾಸನಗಳನ್ನು ಬರೆಸ್ತಾ ಇದ್ರು. ಬಟ್ ಅದು ಯಾವತ್ತೂ ಶಾಶ್ವತವಾಗಿರ್ತಾ ಇರಲಿಲ್ಲ. ಯಾಕಂದರೆ ಒಂದು ಯುದ್ಧ ಅಥವಾ ಅತಿಯಾದ ಏನಾದರೂ ಒಂದು ಅತಿವೃಷ್ಟಿ ಅನಾವೃಷ್ಟಿ ಏನಾದ್ರೂ ಅದು ಹೋಗ್ತಾ ಇತ್ತು, ನಾಶ ಆಗ್ತಾ ಇತ್ತು. ಬಟ್ ಯಾವುದು ನಮ್ಮ ಕವಿಗಳೇನು ಅವರ ಸ್ನೇಹಿತರಿಗಾಗಿ ಬರೆದಿರುವಂತಹ ರೈಮ್ಸ್ ಏನಿದೆ ಅದು ಯಾವತ್ತೂ ನಾಶ ಆಗುವುದಿಲ್ಲ ಎನ್ನುವುದು ಈ ಕಥೆಯ ಕಂಪ್ಲೀಟಾಗಿ ಸಾರಾಂಶವಾಗಿ ಒಂದು ವಿಷಯವಾಗಿರ್ತದೆ. ಈ ಪೋಯಮ್ನ ವಿಷಯವಾಗಿರ್ತದೆ. ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್ ಆಫ್ ಪ್ರಿನ್ಸಸ್ ಶಲ್ ಔಟ್ಲೈವ್ ದಿಸ್ ಪವರ್ಫುಲ್ ರೈಮ್. ಪ್ರಿನ್ಸೆಸ್ಗಳು ಕಟ್ಟಿದ ಯಾವುದೇ ಒಂದು ಸ್ಮಾರಕಗಳಿಲ್ಲ, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬರೆದ ರೈಮ್ಸ್ ಏನಿದೆ ಅದೇ ಪವರ್ಫುಲ್ ಆಗಿರ್ತದೆ. ಬಟ್ ಯು ಶಲ್ ಶೈನ್ ಮೋರ್ ಬ್ರೈಟ್ ಇನ್ ದೀಸ್ ಕಂಟೆಂಟ್ಸ್. ನೀನೇ ಈ ಕಂಟೆಂಟ್ಗಳಿಂದ, ನಾನು ಬರೆದ ಈ ಪದಗಳಿರುವಂಥ ಕಂಟೆಂಟ್ಗಳೇನಿದೆ ಇದ್ರಗಳಿಂದಲೇ ನೀನು ತುಂಬ ಶೈನ್ ಆಗ್ತೀಯಾ. ಸ್ಮಾರಕಗಳದೆಲ್ಲದಕ್ಕಿಂತ ಜಾಸ್ತಿ ನೀನೇ ಶೈನ್ ಆಗ್ತೀಯಾ. ಯಾಕಂದರೆ ಇದು ಯಾವಾಗಲೂ ಶಾಶ್ವತವಾಗಿರ್ತದೆ. ದ್ಯಾನ್ ಅನ್ಸ್ವೆಪ್ಟ್ ಸ್ಟೋನ್ ಬೆಸ್ಮರ್ಡ್ ವಿತ್ ಸ್ಲಾಟಿಶ್ ಟೈಮ್. ಅಂದರೆ ಎಷ್ಟು ಗಟ್ಟಿಯಾದಷ್ಟು ಕಲ್ಲುಗಳಿಂದ ಮಾಡಿದ ಒಂದು ಸ್ಮಾರಕಗಳಿರಲಿ ಅಥವಾ ಬಿಲ್ಡಿಂಗ್ಗಳಿರಲಿ, ಈ ಒಂದು ಸ್ಲಟರ್ಡ್ ಟೈಮ್ ಅಂದರೆ ಒಂದು ಇಮ್ಮೋರಲ್ ಆಗಿರುವಂತಹ ಒಂದು ಸಿಚುವೇಶನ್ ಅಥವಾ ದಾಳಿಕೋರರ ಸಂಚಿಗೆ ಯಾವುದೇ ಒಂದು ಯುದ್ಧದಿಂದಾಗಿ ಖಂಡಿತವಾಗಿ ನೀವೆಷ್ಟು ದೊಡ್ಡ ಸ್ಟೋನ್ಗಳಿಂದ ಕಟ್ಟಿದ ಎಂತಹ ಬಿಲ್ಡಿಂಗ್ ಆದ್ರೂ ನಾಶವಾಗೇ ಆಗ್ತದೆ. ಆದರೆ ನಾನು ಬರೆದಿರುವಂತಹ ಈ ರೈಮ್ಸ್ ನಿನ್ನ ಬಗ್ಗೆ ಏನಿದೆ ಅದು ಎಂತಹ ದಾಳಿಗೂ ಕೂಡ ಅದು ನಾಶವಾಗುವಂತಹದ್ದಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರುವಂತಹದ್ದು ಎಂದು ಹೇಳ್ತಾರೆ. ವೆನ್ ವೇಸ್ಟ್ಫುಲ್ ವಾರ್ ಶಲ್ ಸ್ಟ್ಯಾಚ್ಯೂಸ್ ಓವರ್ಟಮ್ ಅಂತ, ಯುದ್ಧದಿಂದ ಎಂತಹ ಒಂದು ಸ್ಟ್ಯಾಚ್ಯೂಸ್ಗಳಿದ್ರು ಹಾಳಾಗಿ ಹೋಗ್ತದೆ. ಆದರೆ ನಾನು ಬರೆದಿರುವಂಥ ಈ ಕವನ ನಿನ್ನ ಮೇಲೆ ಬರೆದಿರುವಂಥ ಈ ರೈಮ್ಸ್ ಏನಿದೆ ಅದು ಯಾವತ್ತೂ ಶಾಶ್ವತವಾಗಿರ್ತದೆ. ಆ್ಯಂಡ್ ರೋ ಇಸ್ ರೂಟ್ ಔಟ್ ದ ವರ್ಕ್ ಆಫ್ ಮ್ಯಾನ್ಶರಿ. ಅಂದರೆ ಒಂದು ಯುದ್ಧಗಳಿಂದಾಗಿ ದೊಡ್ಡ ಒಂದು ಯುದ್ಧ ಆದರೆ ಅಲ್ಲಿ ಒಂದು ಅವರೇನೊಂದು ಸ್ಮಾರಕಗಳನ್ನು ಕಟ್ಟಿದ್ದಾರೆ ಎನ್ನುವ ಕುರುಹೇ ಇಲ್ಲದಂತೆ ಅದು ನಾಶವಾಗ್ತದೆ. ಆ ಒಂದು ಅಷ್ಟು ಜನರ ಏನು ಅರಮನೆಯಲ್ಲಿರುವಂಥ ಕೆತ್ತನೆಗಳ ಒಂದು ಕೆಲಸಗಾರರ ಶ್ರಮ ಕೂಡ ವೇಸ್ಟ್ ಆಗ್ತದೆ. ಒಂದು ಯುದ್ಧ ಆದರೆ ಸಾಕು, ಇದು ಯಾವುದು ಹೆಸರಿಲ್ಲದಂತೆ ನಾಶ ಆಗ್ತದೆ. ಆದರೆ ನಾನು ಬರೆದಿರುವಂಥ ಇದೊಂದು ರೈಮ್ಸ್ ನಿನ್ನ ಜೀವನ ಪರ್ಯಂತ ಇದು ನಿನ್ನನ್ನು ಜನರು ನೆನ್ಪಿಟ್ಕೊಳ್ಳುವಂತಹದ್ದು ಒಂದಾಗಿರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ನಾಟ್ ಮಾರ್ಸ್ ಇಸ್ ವರ್ಡ್ ನಾರ್ ವಾಲ್ಸ್ ಕ್ವಿಕ್ ಫೈರ್ ಶಲ್ ಬರ್ನ್. ಅಂದರೆ
ಯುದ್ಧದ ದೊರೆ ನಾರ್ಮಾಲ್ಸ್ ಅಂದರೆ ಯುದ್ಧದ ದೊರೆ ಅಥವಾ ಯುದ್ಧ ರಾಜ ಏನು ಖಡ್ಗ ಹಿಡ್ಕೊಂಡು ಒಂದು ಸಲ ಯುದ್ಧ ಆದರೆ ಅಥವಾ ಯುದ್ಧದ ಬೆಂಕಿಯಿಂದಾಗಿ ಎಲ್ಲವೂ ಅರಮನೆಗಳು ಆ ಯುದ್ಧದ ಒಂದು ತೀವ್ರತೆಯಿಂದಾಗಿ ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ದ ಲೀವಿಂಗ್ ರೆಕಾರ್ಡ್ ಆಫ್ ಯುವರ್ ಮೆಮೊರಿ ಏನಿದೆ, ನಿನ್ನ ಜೀವಂತವಾಗಿರುವಂಥ ಒಂದು ರೆಕಾರ್ಡ್ ಆಗಿರುವಂತಹ ಈ ರೈಮ್ಸ್, ಲೀವಿಂಗ್ ರೆಕಾರ್ಡ್ ಆಗಿರುವಂತಹ ಈ ರೈಮ್ಸ್ ಕವನ ಏನಿದೆ, ಯಾವ ಯುದ್ಧ ಆಗಿ ಏನಾದ್ರೂ ಕೂಡ ಅದು ನೆನಪು ಹೋಗುವಂತಹದ್ದಲ್ಲ, ಇದು ಶಾಶ್ವತವಾಗಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾರೆ. ಗೇನ್ಸ್ಟ್ ಡೆತ್ ಆ್ಯಂಡ್ ಆಲ್ ಆಬ್ಲಿವಿಯಸ್ ಎನಿಮಿಟಿ, ಅಂದರೆ ನಿನಗೆ ಎಷ್ಟೇ ಅಭಿಮಾನಿಗಳಿರಲಿ, ಯಾರೇ ನಿಮಗೆ ಸ್ನೇಹಿತರಿರಲಿ ಅಥವಾ ನಿನಗೆ ಗೊತ್ತಿಲ್ಲದ ಶತ್ರುಗಳು ಯಾರೇ ಇರಲಿ, ಶಲ್ ಯು ಪೀಸ್ ಫೋರ್ತ್ ಯುವರ್ ಪ್ರೈಸ್ ಶಲ್ ಸ್ಟಿಲ್ ಫೈಂಡ್ ರೂಮ್, ಅಂದರೆ ಶಾಶ್ವತವಾಗಿ ನಿನ್ನನ್ನು ಇರಿಸಲಿಕ್ಕೆ ನೀನು ತುಂಬ ಒಳ್ಳೆಯವನಾಗಿರಬೇಕಾಗ್ತದೆ. ಈವನ್ ಇನ್ ದ ಐಸ್ ಆಫ್ ಶಲ್ ಪೋಸ್ಟೀರಿಯರಿಟಿ, ಶಾಶ್ವತವಾಗಿ ನೀನು ಇರಬೇಕಾದ್ರೆ ನೀನು ತುಂಬ ಒಳ್ಳೆಯವನಾಗಿದ್ದರೆ ಮಾತ್ರ ನಿನಗೆ ಇಲ್ಲಿ ತುಂಬ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಪ್ರಪಂಚದಲ್ಲಿ ತುಂಬ ಜನರೆಲ್ಲರೂ ನಿನ್ನ ನೆನ್ಪಿಟ್ಕೊಳ್ಬೇಕಾದ್ರೆ ನೀನು ತುಂಬ ಒಳ್ಳೆಯವನಾಗಿರಬೇಕು. ಈವನ್ ಇನ್ ದ ಐಸ್ ಆಫ್ ಆಲ್ ಪಾಸ್ಪಿರಿಟಿ, ಶಾಶ್ವತವಾಗಿ ನೀನು ಇರಬೇಕಾದ್ರೆ ಈ ಫ್ಯೂಚರಲ್ಲಿ ಜನರೆಲ್ಲರೂ ನಿನ್ನ ಮುಂದಿನ ಜನರೇಷನ್ ಅವರು ಎಲ್ಲರೂ ನಿನ್ನ ನೆನ್ಪಿಟ್ಕೊಳ್ಬೇಕು ಅಂತಾದರೆ ನೀನು ತುಂಬ ಒಳ್ಳೆಯವನಾಗಿದ್ದಾಗ ಮಾತ್ರ ಅದು ಸಾಧ್ಯ. ನಾನು ಅದಕ್ಕಾಗಿ ನಿನ್ನ ಬಗ್ಗೆ ನಾನು ರೈಮ್ಸನ್ನು ಬರೆದಿಡ್ತೇನೆ. ಜನರು ಪ್ರತಿ ಜನರೇಷನ್ ಅಂದರೆ ಪ್ರತಿ ಮುಂದಿನ ಪೀಳಿಗೆ ತನಕನೂ ನಿನ್ನ ನೆನ್ಪಿಟ್ಕೊಳ್ಬೇಕಾಗಿದ್ರೆ ನಾವು ಒಳ್ಳೆಯವರಾಗಿರುವುದರಿಂದ ಮಾತ್ರ ಸಾಧ್ಯ ಎಂದು ಇಲ್ಲಿ ಕವಿ ಹೇಳಿರ್ತಾರೆ. ದಟ್ ವೇರ್ಸ್ ದಿಸ್ ವರ್ಲ್ಡ್ ಔಟ್ ಟು ದ ಎಂಡಿಂಗ್ ಡೂಮ್, ಕೊನೆಯ ಕ್ಷಣದ ತನಕ ನಿನ್ನನ್ನು ತಗೊಂಡು ಹೋಗುವುದು, ನಿನ್ನ ನೆನಪುಗಳನ್ನು ಎಳೆದುಕೊಂಡು ಹೋಗುವುದಂದರೆ ನೀನು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ. ಸೊ ಟಿಲ್ ದ ಜಡ್ಮೆಂಟ್ ದಟ್ ಸೆಲ್ಫ್ ರೈಸ್ ಯು ಲೈವ್ ಇನ್ ದಿಸ್ ಆ್ಯಂಡ್ ಡ್ವೆಲ್ ಇನ್ ಲವರ್ಸ್ ಐಸ್ ಅಂತ. ನಿನ್ನನ್ನು ಪ್ರೀತಿಸುವವರ ಕಣ್ಣಲ್ಲಿ ನೀನು ಯಾವಾಗಲೂ ಇರಬೇಕಾದ್ರೆ ನೀನು ತುಂಬ ಒಳ್ಳೆಯವನಾಗಿರಬೇಕು. ಅಥವಾ ನೀನು ನೆನಪಿಟ್ಟುಕೊಳ್ಳುವಂಥ ಏನಾದರೂ ನೀನು ಕೆಲಸವನ್ನು ಮಾಡಿದಾಗ ಈ ಪ್ರಪಂಚವು ಕಂಟಿನ್ಯೂ ನಿನ್ನನ್ನು ಶಾಶ್ವತವಾಗಿ ನೆನಪಿಟ್ಕೊಳ್ತದೆ. ಹಾಗೆಯೇ ನಿನ್ನ ಅತಿಯಾದ ಪ್ರೀತಿಯಾದ ಗೆಳೆಯನಾದ ನಿನ್ನ ಬಗ್ಗೆ ನಾನು ಏನು ಈ ಕವನವನ್ನು ಬರಿತೀನಿ ಅದನ್ನು ಯಾವುದೇ ಮಾರ್ಬಲ್ಗಳಿಂದ ರಚಿತವಾದ ಕಟ್ಟಡಗಳಲ್ಲಿ ಅಥವಾ ಚಿನ್ನದಿಂದನೇ ಮಾಡಿದ ಸ್ಮಾರಕವಿರಲಿ, ಅದೆಲ್ಲಕ್ಕಿಂತ ಹೆಚ್ಚಾಗಿರ್ತದೆ ನಾನು ನಿನ್ನ ಬಗ್ಗೆ ಬರೆದಿರುವಂಥ ಏನು ಈ ಪೋಯಮ್ ಇದೆ ಅಥವಾ ರೈಮ್ಸ್ ಇದೆ, ಇದು ತುಂಬ ಅದೆಲ್ಲದಕ್ಕಿಂತ ಹೆಚ್ಚಾದ ವ್ಯಾಲ್ಯೂಯೇಬಲ್ ಒಂದು ವಸ್ತುವಾಗಿರ್ತದೆ ಎಂದು ಇಲ್ಲಿ ಕವಿ ಹೇಳ್ತಾರೆ. ಹಾಗೆಯೇ ನಾವು ತುಂಬ ಒಳ್ಳೆಯವರಾಗಿದ್ದಾಗಷ್ಟೇ ನಮ್ಮನ್ನು ಜನ ನೆನಪಿಟ್ಕೊಳ್ತಾರೆ. ಹಾಗೆಯೇ ಈಗ ಎಂತಹ ಒಂದು ಕಲಾತ್ಮಕ ವಿಷಯಗಳೇ ಇರಲಿ, ಅದೊಂದು ಯುದ್ಧ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಅಂತಹ ಏನಾದರೂ ಒಂದು ಕೆಟ್ಟ ಒಂದು ಹಾನಿಗಳಿಂದಾಗಿ ಎಂತಹ ಒಂದು ಸ್ಮಾರಕ ಅಥವಾ ಬಿಲ್ಡಿಂಗ್ ಅಥವಾ ಒಂದು ಚಿನ್ನದಿಂದನೇ ಮಾಡಿದಂತಹ ಒಂದು ಸ್ಮಾರಕಗಳು ಏನಾದ್ರೂ ನಾಶ ಆಗಿ ಹೋಗುವಂಥದ್ದು. ಆದರೆ ಒಂದು ರೈಮ್ಸ್, ನಾವೊಂದು ನಿನ್ನ ಮೇಲೆ ಬರೆದಿರುವಂತಹ ಏನು ಕವನ ಇದೆ ಅದು ಯಾವತ್ತೂ ನಾಶ ಆಗಲ್ಲ. ಹಾಗೆ ನೀನು ತುಂಬ ಒಳ್ಳೆಯವನಾಗಿದ್ದಾಗ ಕೂಡ ನಿನ್ನ ಹೆಸರನ್ನು ಜನರು ನೆನ್ಪಿಟ್ಕೊಳ್ತಾರೆ. ಅದು ಕೂಡ ನೀನು ಒಳ್ಳೆಯವನಾದಾಗ ಜನರು ಒಳ್ಳೆಯವನ ಅಥವಾ ನೀ ಪ್ರಪಂಚಕ್ಕೆ ನೀನೇನೋ ಒಳಿತನ್ನು ಮಾಡಿದಾಗ ಕೂಡ ನಿನ್ನ ನೆನಪು ಅಮರವಾಗಿರ್ತದೆ ಜನರಲ್ಲಿ, ಅವ್ರು ಯಾವತ್ತೂ ನಿನ್ನನ್ನು ನೆನ್ಪಿಟ್ಕೊಳ್ತಾರೆ ಅಂತ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ. ಹಾಗಾಗಿ ನೀವು ಈ ಚಾಪ್ಟರನ್ನು ತುಂಬ ಚೆನ್ನಾಗಿ ಒಂದಲ್ಲ ನಿಮ್ಮ ಟೈಮ್ ಇದೆ ಸ್ವಲ್ಪ ಜಾಸ್ತಿನೇ ಓದ್ಕೊಳ್ಳಿ. ಆವಾಗ ನಿಮಗೆ ಯಾವ ಪ್ಯಾರಾಗ್ರಾಫಿಂದ ನಿಮಗೆ ಟಿಪ್ಪಣಿ ಬರೀಲಿಕ್ಕೆ ಏನಾದರೂ ಎಸ್ಸೆ ಅಂತ ಬರೀಲಿಕ್ಕೆ ಕೊಟ್ಟಿರ್ತಾರೆ 5 ಮಾರ್ಕ್ಸಿಗೆಲ್ಲ. ಸೊ ಅದಕ್ಕೂ ಇನ್ ಕೇಸ್ ಕೊಟ್ಟರೆ ನಿಮಗೆ ಇದನ್ನು ಯಾವ ಪ್ಯಾರಾಗ್ರಾಫ್ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಸ್ವಲ್ಪ ಬರೀಲಿಕ್ಕೆ ಸಾರಾಂಶವನ್ನು ಕನ್ನಡದಲ್ಲಿ ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಬರೆದು ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ. ಈ 14 ಲೈನ್ಸ್ ಇರುವಂತಹ ಈ ಸಾನೆಟನ್ನು ಶೇಕ್ಸ್ಪಿಯರ್ ಅವರು ಅವರ ಸ್ನೇಹಿತರಿಗೆ ಪ್ರೀತಿಯಿಂದ ಬರೆದಿರ್ತಾರೆ. ಈ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಮುಂದೆ ಯಾವ ಕ್ಲಾಸ್ ಬೇಕಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.